ರಸ್ತೆಯನ್ನೇ ಪಾರ್ಕಿಂಗ್ ಸ್ಪಾಟ್ ಮಾಡಿಕೊಂಡ ಚಾಲಕರು. ಪೊಲೀಸ್ ಠಾಣೆಯ ಮುಂಭಾಗವೇ ಲಾರಿಗಳು ನಿಂತಿದ್ರು, ಡೋಂಟ್ ಕೇರ್. ತುಮಕೂರು ನಗರ ಅಭಿವೃದ್ಧಿ ಹೊಂದುತ್ತಿದ್ದಂತೆ ನಗರದಲ್ಲಿ ಪಾರ್ಕಿಂಗ್ ಸಮಸ್ಯೆ ಅನ್ನೋದು ತಲೆದೂರ್ತಿದೆ. ತುಮಕೂರು ನಗರದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯಡಿಯಲ್ಲಿ ಹಲವು ರಸ್ತೆಗಳನ್ನ ಅಭಿವೃದ್ಧಿ ಮಾಡಲಾಗಿದೆ. ಅಲ್ಲದೆ ಟ್ರಾಫಿಕ್ ಕಂಟ್ರೋಲ್ಗಾಗಿ ಸರ್ವಿಸ್ ರಸ್ತೆಯನ್ನ ಕೂಡ ನಿರ್ಮಾಣ ಮಾಡಲಾಗಿದೆ. ಆದರೆ ಸರ್ವಿಸ್ ರಸ್ತೆಯನ್ನೇ ಲಾರಿ ಚಾಲಕರು ಪಾರ್ಕಿಂಗ್ ಲಾಟ್ ಆಗಿ ಪರಿವರ್ತಿಸಿಕೊಂಡಿದ್ದು, ಸಾರ್ವಜನಿಕರು ಓಡಾಡಲು ಆಗದಂತಹ ಸ್ಥಿತಿ ನಿರ್ಮಾಣ ಆಗಿದೆ. ತುಮಕೂರು ನಗರದ ಕ್ಯಾತ್ಸಂದ್ರ ರಿಂಗ್ ರಸ್ತೆಯ ಕ್ಯಾತ್ಸಂದ್ರ ಪೊಲೀಸ್ ಠಾಣೆ ಬಳಿಯ ಸರ್ವಿಸ್ ರಸ್ತೆಯನ್ನ ಲಾರಿ ಚಾಲಕರು ಪಾರ್ಕಿಂಗ್ ಸ್ಪಾಟ್ ಆಗಿ ಮಾಡಿಕೊಳ್ತಿದ್ದು, ವಾಹನ ಸವಾರರು ಓಡಾಡಲು ಪರದಾಡುವಂತಾಗಿದೆ. ಹೆದ್ದಾರಿ ಬಳಿ ಇರುವ ಸರ್ವಿಸ್ ರಸ್ತೆಯಲ್ಲಿ ಗಾಡಿ ನಿಲ್ಲಿಸುವುದಕ್ಕೆ ಯಾವುದೇ ಪರ್ಮಿಷನ್ ಇಲ್ಲದೆ ಇದ್ರೂ ಕೂಡ ಲಾರಿ ಚಾಲಕರು ಸರ್ವಿಸ್ ರಸ್ತೆಯನ್ನೇ ಪಾರ್ಕಿಂಗ್ ಲಾಟ್ ಆಗಿ ಮಾಡಿಕೊಂಡಿದ್ದು, ಸಾರ್ವಜನಿಕರಿಗೆ ತುಂಬಾ ತೊಂದರೆ ಉಂಟು ಮಾಡ್ತಾ ಇದೆ. ಅಲ್ಲದೆ ಹಲವಾರು ಬಾರಿ ಇಲ್ಲಿ ಅಪಘಾತಗಳು ಆಗಿದ್ರೂ ಕೂಡ ಲಾರಿ ಚಾಲಕರು ಲಾರಿಗಳನ್ನ ತೆಗೆಯುತ್ತಿಲ್ಲ ಎಂದು ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸರ್, ಈ ಕಡೆ ನಮ್ಮ ಮನೆ ಇದೆ. ಈ ಕಡೆಯಿಂದ ಬರಬೇಕಾದ್ರೆ ನಾವು ರೋಡ್ ಕ್ರಾಸ್ ಮಾಡಬೇಕಂದ್ರೆ ಈ ಕಡೆನೂ ಲಾರಿ ನಿಂತಿರ್ತವೆ, ಈ ಕಡೆನೂ ಲಾರಿ ನಿಂತಿರ್ತವೆ. ಗಾಡಿಗಳು ಟೂ ವೀಲರ್ಗಳು ಒಳಗಡೆ ನುಗ್ತಾ ಇರ್ತವೆ. ನಮ್ಮ ರೋಡ್ ಕ್ರಾಸ್ ಮಾಡಬೇಕಂದ್ರೆ ತುಂಬ ಹಿಂಸೆ ಆಗ್ತಾ ಇದೆ ಸರ್. ಅವರು ಸ್ಪೀಡಲ್ಲಿ ಇರ್ತಾರೆ, ನಾವು ಬರ್ತಾ ಇರ್ತೀವಿ. ಸಡನ್ನಾಗಿ ನುಗ್ಗಿದ್ರೆ ತುಂಬ ತೊಂದರೆ ಆಗ್ತಾಯಿದೆ ಸರ್. ಈ ಲಾರಿಗಳು ಅಟ್ಲೀಸ್ಟ್ ಆ ಕಡೆ ದೂರ ಹಾಕೊಂಡ್ರೆ ನಮಗೆ ಯೂಸ್ ಆಗುತ್ತೆ, ನಮ್ಗೆ ತೊಂದರೆ ಆಗಲ್ಲ. ಇದು ಹತ್ರಕ್ಕೆ ಹಾಕ್ಬಿಡ್ತಾರೆ ಸರ್, ನಮ್ಗೆ ತುಂಬ ತೊಂದರೆ ಆಗ್ತಾ ಇದೆ. ಇದು ನಾವು ಯಾರಿಗೆ ಹೇಳಬೇಕು ಅನ್ನೋದೇ ಗೊತ್ತಿಲ್ಲದೆ ನಾವು ಸುಮ್ಮನೆ ನಮ್ಮ ಪಾಡಿಗೆ ನಾವು ಓಡಾಡ್ಕೊಂಡಿದ್ದೀವಿ ಸರ್. ಸರ್ವಿಸ್ ರೋಡಲ್ಲಿ ಗಾಡಿ ನಿಲ್ಲಿಸ್ತಿರೋದ್ರಿಂದ ತುಂಬ ತೊಂದರೆ ಆಗ್ತಾ ಇದೆ ಸರ್. ಈ ಸರ್ವಿಸ್ ರೋಡಲ್ಲಿ ತುಂಬ ದಿನದಿಂದ ನಿಂತ್ಕೊತಾ ಇದೆ ಸರ್. ತುಂಬ ದಿನ ನಾವು ನೋಡಿದಾಗಿಂದ ನಿಂತ್ಕೊಂಡೇ ಇದೆ ಸರ್. ಇನ್ನು ಲಾರಿ ಚಾಲಕರು ಎಲ್ಲೆಂದರಲ್ಲಿ ಮಲಮೂತ್ರ ವಿಸರ್ಜನೆ ಮಾಡುತ್ತಿರುವುದರಿಂದ ಈ ರಸ್ತೆಯಲ್ಲಿ ಹೆಂಗಸರು ಮಕ್ಕಳು ಓಡಾಡಲು ಆಗ್ತಾ ಇಲ್ಲ. ಅಲ್ಲದೆ ರಾತ್ರಿಯೆಲ್ಲ ನಿದ್ದೆ ಮಾಡಲು ಬಿಡದೆ ಲಾರಿ ರಿಪೇರಿ ಮಾಡುತ್ತಾ ಹಾರ್ನ್ ಮಾಡುತ್ತಾ ಇರ್ತಾರೆ. ಇದರಿಂದ ಇಲ್ಲಿನ ಜನರಿಗೆ ತುಂಬಾ ತೊಂದರೆ ಉಂಟಾಗ್ತಾ ಇದೆ. ಇನ್ನು ಪೊಲೀಸ್ ಠಾಣೆಯ ಮುಂಭಾಗವೇ ಲಾರಿಗಳು ನಿಂತಿದ್ರೂ ಕೂಡ ಪೊಲೀಸರು ಲಾರಿಗಳನ್ನ ತೆಗೆಸ್ತಾ ಇಲ್ಲ. ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ರಸ್ತೆಯಲ್ಲಿ ನಿಲ್ಲಿಸಿರುವ ಲಾರಿಗಳನ್ನ ತೆರವು ಮಾಡಿಸಿ ಸಾರ್ವಜನಿಕರ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕು ಅಂತ ಸಾರ್ವಜನಿಕರು ಮನವಿ ಮಾಡಿದ್ದಾರೆ. ಈ ಕಡೆ ಭಾಗ 1 ಕಿಲೋಮೀಟರ್, ಈ ಕಡೆ ಒಂದು ಭಾಗ ಕಿಲೋಮೀಟರ್ ಉದ್ದಕ್ಕೂ ತುಂಬ ಲಾರಿಗಳು ನಿಲ್ತವೆ. ಡೈಲಿ ನಿಲ್ಲಿಸೋದೇ ಇಲ್ಲಿ. ಅವ್ರಿಗೇನು ಪಾರ್ಕಿಂಗ್ ಇಲ್ವಾ? ಪಾರ್ಕಿಂಗ್ ಇರೋ ಕಡೆ ನಿಲ್ಲಿಸ್ಕೊಳ್ಳಿ ಹೇಳು. ಸರ್ವಿಸ್ ರೋಡ್ಗೆ ಯಾಕೆ ಬರಬೇಕು ಸರ್? ಜನಗಳಿಗೆ ಯಾಕೆ ತೊಂದರೆ ಮಾಡಬೇಕು? ಸಾರ್ವಜನಿಕರಿಗೆ ಯಾಕೆ ತೊಂದರೆ ಮಾಡಬೇಕು? ಇದರಿಂದ ತುಂಬ ತೊಂದರೆ ಆಗಿದೆ. ಏನೆಲ್ಲ ಸಮಸ್ಯೆ ಆಗ್ತಾಯಿದೆ ಸರ್? ಇಲ್ಲಿ ಆಕ್ಸಿಡೆಂಟ್ಗಳು 2-3 ಆಕ್ಸಿಡೆಂಟ್ಗಳಾಗಿದ್ದಾವೆ. ಆಮೇಲೆ ಟೂ ವೀಲರ್ ಹೋಗೋದಕ್ಕೆ ಭಾರಿ ಕಷ್ಟ ಆಗಿದೆ. ಸರ್ವಿಸ್ ರೋಡಲ್ಲಿ ಹೈವೇನಲ್ಲಿ ಹೋಗೋಕ್ಕಾಗಲ್ಲ. ಸರ್ವಿಸ್ ರೋಡ್ ಇರೋದೇ ಟೂ ವೀಲರ್ ಹೋಗೋದಕ್ಕೆ, ಇನ್ನು ಸಣ್ಣ ವೆಹಿಕಲ್ಸ್ ಹೋಗೋದಕ್ಕೆ. ಅದರಿಂದ ತುಂಬ ತೊಂದರೆ ಆಗಿದೆ. ದಯವಿಟ್ಟು ಇದನ್ನು ಕ್ರಮಬದ್ಧವಾಗಿ ಅವ್ರನ್ನ ಎಲ್ಲನ ಪಾರ್ಕಿಂಗ್ ಮಾಡ್ಕೊಳ್ಳೋಕ್ಕೆ ಹೇಳಿ. ದಯವಿಟ್ಟು ಇದರಿಂದ ನಾವು ಕ್ಷಮೆ ಕೇಳ್ತಾ ಇದ್ವಿ, ನಾವು ಪ್ರಾರ್ಥನೆ ಮಾಡ್ತಾ ಇದ್ವಿ. ಫಸ್ಟ್ ಇವು ತೆಗೆದು ಬಿಡಬೇಕು. ಜಾಗ ಯಾವುದು ಸರ್? ಇದು ಸರ್ವಿಸ್ ರೋಡೇ. ಇದು ಸರ್ವಿಸ್ ರೋಡೇ, ಎಲ್ಲರಿಗೂ ಸರ್ವಿಸ್ ರೋಡ್. ಸರ್ವಿಸ್ ರೋಡಲ್ಲಿ ಹೋಗ್ತಾ ಇರಬೇಕು, ಬರ್ತಾ ಇರಬೇಕು. ಈ ಥರ ನಿಲ್ಲಿಸಬಾರ್ದು. 1 ಗಂಟೆ ದಿನಗಟ್ಟಲೆ ನಿಲ್ಲಿಸ್ತಾರೆ ಇಲ್ಲಿ. ಒಂದು ಲಾರಿ ಹೋದ್ರೆ ಇನ್ನೊಂದು ಲಾರಿ ಬಂದು ನಿಂತ್ಕೊಳ್ಳುತ್ತೆ ಅಲ್ಲಿ. 24/7 ಯಾವಾಗಲೂ ಇದ್ದೇ ಇರ್ತವೆ ಇಲ್ಲಿ. ಈ ಕಡೆ 1 ಕಿಲೋಮೀಟ್ರ್, ಈ ಕಡೆ 1 ಕಿಲೋಮೀಟ್ರು. ಎಲ್ಲಿ ಹೋಗ್ಬೇಕು, ಎಲ್ಲಿ ಬರಬೇಕು ಸರ್? ಕ್ಯಾತ್ಸಂದ್ರ ಪೊಲೀಸ್ ಸ್ಟೇಷನ್ ಇಂದ ಆಪೋಸಿಟೇ ಇರೋದು ಇದು ಸರ್ವಿಸ್ ರೋಡು. ಅವರು ಏನು ಕೇಳ್ತಾ ಇಲ್ಲ. ಅವ್ರು ತುಂಬ ನಿಲ್ಲಿಸ್ತಾ ಇದ್ರೆ ಕ್ರಮ ತಗೊಳ್ತಾ ಇಲ್ಲ. ಅವ್ರಿಗೂ ಗೊತ್ತು, ನಿಂತಿರೋವು ಕಣ್ಣು ಮುಂದೆನೇ ಇದ್ದಾವೆ, ದೃಶ್ಯ ನೋಡ್ತಾನೆ ಇರ್ತಾರೆ, ಆದರೂ ಏನು ಮಾಡಲ್ಲ ಅವರು. ಇನ್ನಾದ್ರೂ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಸರ್ವಿಸ್ ರಸ್ತೆಯಲ್ಲಿ ನಿಂತಿರುವ ಲಾರಿಗಳನ್ನ ತೆರವು ಮಾಡಿಸಿ ಸಾರ್ವಜನಿಕರ ಸಂಚಾರಕ್ಕೆ ಅನುಕೂಲ ಮಾಡಿಕೊಡ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಶಾಬಾಜ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.